ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೆಂಗದ್ರ ಫ್ರೆಂಡ್ಸ್ ಎಲ್ಲರೂ ಆರಾಮದ್ರ ಅಂತ ಅನ್ಕೋತೀನಿ. ಇವತ್ತು ನೋಡ್ರಿ ನಾನು ಬೆಳಿಗ್ಗೆನೇ ಬ್ಲಾಗ್ನ ಚಾಲೂ ಮಾಡೀನಿ. ಟೈಮ್ ಇವಾಗ 9 ಗಂಟೆ ಆಗ್ಲಾಕ ಬಂದದ. ಮಕ್ಕಳೆಲ್ಲ ಸಾಲಿಗೆ ಹೋದರು. ಅವ್ರು ಹೋದ್ಮ್ಯಾಗ ಇವಾಗ ಮತ್ತೊಮ್ಮೆ ಬೆಳಿಗ್ಗೆ ಕಸ ಗುಡಿಸಿರ್ತೀನಿ. ಮತ್ತೊಮ್ಮೆ ಇನ್ನೊಂದು ಸ್ವಲ್ಪ ಕಸ ಗುಡಿಸಿನಿ ಅಂತಂದ್ರೆ ಮತ್ತೆ ಸಂಜೆ ತನಕ ಶೇರಿ ಆಗುತ್ತಾ ಅಂತ ಹೇಳಿ ನಂದು ನಾಷ್ಟ ಕೂಡ ತಿನ್ನೋದಾಯಿತು. ಇವಾಗ ಇದು ಹಾಲು ಕಸ ಗುಡಿಸ್ಲಾಕತ್ತೀನಿ ನೋಡ್ರಿ. ಸ್ವಲ್ಪ ಮಕ್ಕಳು ನಾಷ್ಟ ಅದೆಲ್ಲ ತಿಂದಿರ್ತಾರಲ್ಲ, ಮುಸ್ರಿ ಅದೆಲ್ಲ ಬಿದ್ದಿರ್ತದೆ ಅಂಥೇಳಿ ಕಸ ಗುಡಿಸಿನಿ ಅಂತಂದ್ರೆ ಮತ್ತೆ ಯಾವುದೇ ರೀತಿ ಇರಿಬಿ ಅದು ಆಗೋದಿಲ್ಲ ಅಂಥೇಳಿ ಕಸ ಗುಡಿಸ್ಬಿಡ್ತೀನಿ ನೋಡ್ರಿ. ಅದೇ ರೀತಿ ಫ್ರೆಂಡ್ಸ್, ಮನೆಯೆಲ್ಲ ಅಸ್ತವ್ಯಸ್ತ ಮಾಡಿ ಹೋಗ್ಬಿಟ್ಟಿರ್ತಾರೆ ಅವರು ಮಕ್ಕಳು. ಹಾಗಾಗಿ ಒಂದ್ಸಲ ನೀಟಾಗಿ ಇಟ್ಕೊಂಡು ಅಂತಂದ್ರೆ ಸಂಜೆ ತನಕ ಶೇರಿ ಆಗುತ್ತೆ. ಅದೇ ರೀತಿ ಇವತ್ತು ನಮ್ಮೂರನ ಸಂತೆ ನೋಡ್ರಿ. ಸಂತೆಗೆ ಹೋಗ್ಬೇಕಿನ ಮನೆವಾರ ಹೋಗಿದ್ದೆ. ಅಂದ್ರೆ ವಾರಕ್ಕೊಮ್ಮೆ ನಡೀತದೆ ನಮ್ಮೂರಾಗ. ಮತ್ತು ದಿನ ಡೈಲಿ ಬಾಡಿನ ಕಟ್ಟೆ ಅಂತ ಹೇಳಿ ಅಲ್ಲೆಲ್ಲ ರೀತಿ ಫ್ರೆಶ್ ತರಕಾರಿ ಎಲ್ಲ ಸಿಗ್ತದೆ. ಆದ್ರೆ ಅದು ಬೆಳಿಗ್ಗೆ ಜಲ್ದಿ 5 ಗಂಟೆಗೆ ಚಾಲೂ ಆಗುತ್ತೆ ಬಾಡಿನ ಕಟ್ಟೆ ಅಂಥೇಳಿ. ಬೆಳಿಗ್ಗೆ 5 ಗಂಟೆಯಿಂದ 6 ಗಂಟೆ ತನಕ ಇರ್ತದೆ. ಆದ್ರೆ ನನಗೆ ಹೋಗೋಕ್ಕಾಗಲ್ಲ, ಯಾಕಂದ್ರೆ ಮಕ್ಕಳು ಸ್ಕೂಲಿಗೆ ಹೋಗ್ತಾರ. ಮತ್ತು ನಾ ಅಲ್ಲಿ ಬಾಡಿನ ಕಟ್ಟಿಗೆ ಕಾಯಿಪಲ್ಯ ತರಕ್ಕೆ ಹೋದ್ನಿ ಅಂತಂದ್ರೆ ಮತ್ತೊಂದು ಅಲ್ಲಿ ಅರ್ಧ ಗಂಟೆ ವೇಸ್ಟ್ ಆಗಿಬಿಡ್ತದೆ. ಮತ್ತು ಅವ್ರಿಗೆಲ್ಲ ಟಿಫಿನ್ ಅದೆಲ್ಲ ನಾಷ್ಟ ಮತ್ತು ಚಪಾತಿ ಪಲ್ಯ ಈ ರೀತಿ ಟಿಫಿನ್ ಎಲ್ಲ ರೆಡಿ ಮಾಡಬೇಕು. ನಾನು ಅಲ್ಲಿ ಬಾಡಿನ ಕಟ್ಟಿ ಕಾಯಿಪಲ್ಯ ತರಕ್ಕೆ ಹೋದ್ನಿ ಬೆಳಿಗ್ಗೆ ಅಂತಂದ್ರೆ ಲೇಟ್ ಆಗುತ್ತೆ, ಒಂದು ಅರ್ಧ ಗಂಟೆ ಮ್ಯಾಗೆ ಆಗುತ್ತೆ. ಹಾಗಾಗಿ ನಾನು ವಾರಕ್ಕೊಮ್ಮೆ ಸಂತೆ ನಡೀತದಲ್ಲ, ಕಾಯಿಪಲ್ಯ ಸಂತೆ, ಅವಾಗಷ್ಟೇ ನಾನು ಕಾಯಿಪಲ್ಯನ ತರಕ್ಕೆ ಹೋಗ್ತೀನಿ ನೋಡ್ರಿ. ಅದೇ ರೀತಿ ಇವತ್ತು ನಮ್ಮೂರನ ಸಂತೆ ಅದ. ಹಾಗಾಗಿ ಸಂತೆ ಮಾಡೋಕೆ ಹೋಗಬೇಕು. ಮುಸುಕೊಂದು ಇಟ್ಟದ, ಮಳೆ ಬರ್ತದೋ ಏನೋ ಗೊತ್ತಿಲ್ಲ, ನೋಡಬೇಕು. ನಾನು ಹೋಗೋ ಟೈಮ್ಗೆ ಮಳೆ ಬತ್ತಂದ್ರೆ ಮತ್ತೆ ಹೊಳ್ಳಿ ಬೆಳಗ್ಗೆ ಬಾಡಿನ ಕಟ್ಟಿಗೆ ಹೋಗಿ ತರಬೇಕಾಗತ್ತೋ ಏನೋ ಗೊತ್ತಿಲ್ಲ ನೋಡ್ರಿ. ಹಂಗಾಗಿ ಈಗ ಅಂದ್ರೆ ವಾರಕ್ಕೊಮ್ಮೆ ಸಂತೆ ಬರ್ತದಲ್ಲ, ಆ ಸಂತೆ ಒಳಗೆ ಹೋಗಿ ನಾವು ಕಾಯಿಪಲ್ಯ ತಂದು ನಮ್ಗೇನು ಬೇಕು ಅದನ್ನೆಲ್ಲ ತೊಗೊಂಬಂದು ಫ್ರಿಜ್ಜಲ್ಲಿ ಎತ್ತಿಟ್ನಿ ಅಂತಂದ್ರೆ ಮತ್ತೊಂದು 6 ತನಕ ಶೇರಿ ಆಗುತ್ತೆ. ಮತ್ತು ಅಲ್ಪ ಸ್ವಲ್ಪ ಏನಾದರೂ ಬೇಕಾಗಿತ್ತಂದ್ರೆ ಬಾಡಿನ ಕಟ್ಟಿಗೆ ನಮ್ಮ ಮನೆ ಮುಂದೆ ಯಾರಾದರೂ ಹೋಗ್ತಿರ್ತಾರೆ ಅವ್ರ ಕಡೆ ಹೇಳಿ ತರಿಸ್ಕೊಂಡ್ರೆ ಬರ್ತೈತಿ. ಇವಾಗ ನೋಡ್ರಿ ಎಲ್ಲನೂ ಆಲ್ಮೋಸ್ಟ್ ಅಲ್ಲೆಲ್ಲ ಅರ್ಧಂಬರ್ಧ ಕೆಲಸ ಮುಗಿದ ನಂದು. ಇವು ನೀರು ಫ್ರಿಜ್ಜಲ್ಲಿ ಒಂದು ಸ್ವಲ್ಪ ತುಂಬಿಡ್ಲಾಕತ್ತೀನಿ ನೋಡ್ರಿ. ಅಂದ್ರೆ ತಂಪ ನೀರಿದ್ದು ಅಂತಂದ್ರೆ ಸಡನ್ನಾಗಿ ಯಾರಾದರೂ ಬಂದ್ರಂದ್ರೆ ಪಾನಕ ಮಾಡೋಕೆ ಈ ರೀತಿ ಬರುತ್ತೆ ಅಂತ ಹೇಳಿ ಫ್ರಿಜ್ಜಲ್ಲಿ ನೀರನ್ನು ಎತ್ತಿಡ್ಲಾಕತ್ತೀನಿ ನೋಡ್ರಿ. ಹಂಗೆ ಇವತ್ತು ಬೆಳಿಗ್ಗೆ ನಾಷ್ಟ ಏನಂತಂದ್ರೆ ದೋಸೆ ಮಾಡಿದ್ದು ನೋಡ್ರಿ. ದಪಾಟಿ ಮಾಡು ಅಂಥೇಳಿ ಅನ್ನಕ್ತಿದ್ರು ಹುಡುಗರು. ನಾಳೆ ಮಾಡ್ತೀನಿಪ್ಪ ಅಂಥೇಳಿ ಅಂದ್ಬಿಟ್ಟು ಇವತ್ತು ದೋಸೆ ಅಂದ್ರೆ ನಿನ್ನೆ ದಿನ ದೋಸೆ ಹಿಟ್ಟನ್ನು ರೆಡಿ ಮಾಡಿದ್ನಿ. ಇವತ್ತು ಬೆಳಿಗ್ಗೆ ದೋಸೆ ಮಾಡಿಕೊಟ್ಟು ಚಪಾತಿ ಮತ್ತು ಹೆಸರು ಕಾಳು ಪಲ್ಯನ ಮಾಡಿಕೊಟ್ಟೆ ನೋಡ್ರಿ ಹುಡುಗರಿಗೆ. ಜಾಸ್ತಿ ನಾನು ಹೆಸರು ಕಾಳು ಪಲ್ಯನೇ ಮಾಡ್ತೀನಿ, ಯಾಕಂದ್ರೆ ಅದನ್ನೇ ಮಕ್ಕಳು ಇಷ್ಟಪಡ್ತಾರೆ. ಹಾಗಾಗಿ ಅವ್ರೇನು ಇಷ್ಟಪಡ್ತಾರೆ ಅದನ್ನೇನು ಮಾಡಿ ಕಟ್ತೀನಿ ನಾನು. ಹಾಗಾಗಿ ಇವತ್ತು ಕೂಡ ಪಲ್ಯ ಅದನ್ನೇ ಮಾಡೀನಿ. ಅದೇ ರೀತಿ ಇವಾಗ ಟೈಮ ಮಧ್ಯಾಹ್ನ 2 ಗಂಟೆ ಆಗ್ಯದ ನೋಡ್ರಿ. ಸಂತೆಗೆ ಹೋಗೋಕೆ ರೆಡಿಯಾಗಿ ನಾನು ಕೂಡ ಕಾಯಿಪಲ್ಯ ತರಕಂತ ಹೇಳಿ ಹೊರಟು ನಿಂತು ನೋಡ್ರಿ. ಇಲ್ಲಿ ನಮ್ಮ ಮನೆ ಮುಂದೆ ಜನ ಹೋಗ್ತಾರೆ, ಅವರು ಬಾ ಅಂತಂದರು. ಹಾಗಾಗಿ ನಾನು ಕೂಡ ಸಂತೆಗೆ ಅಂಥೇಳಿ ಹೊಂಟು ನಿಂತು ನೋಡ್ರಿ. ಅಂದ್ರೆ ಸಂತೆಗೆ ಹೋದ್ನಿ ಅಂತಂದ್ರೆ 1 ತಾಸು 1.5 ತಾಸು ಆಗ್ಬಿಡ್ತದೆ. ಮಕ್ಕಳು ಸಾಲಿಗೆ ಹೋಗಿರ್ತಾರೆ, ಅವ್ರು ಬರೋದ್ರಾಗ ಪಟಕನ ಹೋಗಿ ಮಾಡ್ಕೊಂಬಂದ್ಬಿಟ್ಟಿರ್ತೀವಿ ನೋಡ್ರಿ ಸಂತೆ. ಹಾಗಾಗಿ ಇವಾಗ ನಾನು ಕೂಡ ಹೋಗ್ಲಕ್ಕಂತ ಹೇಳಿ ರೆಡಿಯಾಗಿನಿ. ಒದರ್ಲಾಕತ್ತಾರ, ಬಾ ಲೇಟ್ ಆಗುತ್ತೆ ಬಾ ಅಂಥೇಳಿ ಒದರಾಕತ್ತಾರ. ಇಲ್ಲಿ ನಮ್ಮೂರ ಸಂತಲ್ಲಿ ಎಲ್ಲ ರೀತಿ ಅಂದ್ರೆ ಎಲ್ಲ ರೀತಿ ತರಕಾರಿ ಸಿಗ್ತಾವೆ. ಮತ್ತು ಕಾಳುಗಳು ಈ ರೀತಿ ಎಲ್ಲನೂ ಕೂಡ ಅಂದ್ರೆ ಹಳ್ಳಿ ಅಂತಂದ್ರೆ ಇಲ್ಲೆಲ್ಲ ರೀತಿ ಕಾಯಿಪಲ್ಯ ಹಚ್ಚಿರ್ತಾರಲ್ಲ ಫ್ರೆಂಡ್ಸ್, ತೋಟಪಟ್ಟಿ ಅದೆಲ್ಲ ಇರ್ತಾವಲ್ಲ. ಹಂಗಾಗಿ ಜಾಸ್ತಿ ಫ್ರೆಶ್ ಅಂತಾರೆ ಕಾಯಿಪಲ್ಯನೇ ಸಿಗ್ತದೆ. ಅದರಲ್ಲೂ ಬೆಳಿಗ್ಗೆ ಬಾಡಿನ ಕಟ್ಟೆ ಅಂತ ಹೇಳಿ ನಡೀತದಲ್ಲ, ಅದರಲ್ಲಂತೂ ದಿನದಿಂದ ದಿನಕ್ಕೆ ಇದ್ದಂಥ ಫ್ರೆಶ್ ತರಕಾರಿ ಸಿಗ್ತದೆ. ಅದೇ ರೀತಿ ಇದು ಸಂಜೆನಾಗಿಂದ ವಿಡಿಯೋ ಕ್ಲಿಪ್ ನೋಡ್ರಿ. ಸಂಜೆನಾಗ ಮಕ್ಕಳು ಸಾಲಿನಿಂದ ಬಂದರು. ಇವಾಗ ಹೋಮ್ವರ್ಕ್ ಮಾಡ್ಲಾಕತ್ತಾರೆ. ನಾನು ಸಂತೆ ಮಾಡ್ಕೊಂಬಂದ್ಮ್ಯಾಗ ಮತ್ತು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಇವಾಗ ಮಕ್ಕಳು ಸಾಲಿನಿಂದ ಬಂದಾರ, ಕೈಕಾಲು ಮುಖ ತೊಗೊಂಡು ಒಂದು ಸ್ವಲ್ಪ ಅವ್ರಿಗೆ ತಿನ್ನಕ್ಕೆ ಅದನ್ನು ಇಟ್ಟಿದ್ದೆ. ತಿಂದ್ಬಿಟ್ಟು ಇವಾಗ ಹೋಮ್ವರ್ಕ್ ಮಾಡ್ಲಾಕತ್ತಾರೆ ನೋಡ್ರಿ. ಅವರು ಮಕ್ಕಳು ಬರೋದ್ರಾಗ ಸಂಜೆನೇ ಆಗುತ್ತೆ. ಅಂದ್ರೆ 6:30 ಆಗುತ್ತೆ ದಿನಾಲು. ಅಂದ್ರೆ ಊರದ್ದು ಭಾಳ ದೂರ ಆಗುತ್ತಲ್ಲ, ವ್ಯಾನ ಎಲ್ಲರನ್ನೂ ಇಳಿಸಿ ಕೊನೆಯದಾಗಿ ಈ ಊರನ್ನ ಮಕ್ಕಳನ್ನ ಇಳಿಸಾಕ ಬರ್ತದೆ. ಹಾಗಾಗಿ ಇವ್ರು ಬರಬೇಕಾದ್ರೆ ಒಂದೊಂದು ದಿನ 6:30 ಆಗುತ್ತೆ ನೋಡ್ರಿ.
ಬಂದ ಕೂಡಲೇ ಅರ್ಬಿ ಎಲ್ಲ ಹೆಂಗೆ ಹೋಗದಾರ ನೋಡ್ರಿ. ಅರ್ಬಿ ಕಳೆದು ಕೈಕಾಲು ಮುಖ ತೊಗೊಂಡು ಅರ್ಬಿ ಎಲ್ಲ ಕಳೆದು ಈ ರೀತಿ ಹೋಗದಾರ. ನಾನು ಕೂಡ ಅವ್ರನ್ನ ಮಡಚಿಡೋಕ್ಕಾಗಿಲ್ಲ. ಅಂದ್ರೆ ಅವ್ರು ನಾಳೆ ತೊಳೆದು ಹಾಕಿದ್ರೆ ಆಯಿತು ಅಂಥೇಳಿ ಅವ್ರನ್ನ ಇವಾಗ ಎತ್ತಿ ಬಚ್ಚಲದಲ್ಲಿ ಹಾಕ್ಬಿಡ್ತೀನಿ ನೋಡ್ರಿ, ನಾಳೆಗೆ ತೊಳಿಲಕ್ಕ ಅಂಥೇಳಿ ಆಗುತ್ತೆ ಅಂಥೇಳಿ. ಟೈಮ್ ಇವಾಗ 7 ಗಂಟೆ ಆಗ್ಯದ. ಅವರು ಕೂಡ ಬಂದ ಕೂಡಲೇ ಹೋಮ್ವರ್ಕ್ ಸ್ಟಾರ್ಟ್ ಮಾಡಿಬಿಡ್ತಾರೆ. ಒಂದು ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ಏನು ತಿನ್ನೋದು ಅವ್ರು ಬರೋದ್ರಾಗ ನಾನು ಅವ್ರಿಗೆ ತಿನ್ನಕ್ಕಂಥೇಳಿ ಏನು ಬೇಕಂಥೇಳಿ ಎಲ್ಲ ಇಟ್ಬಿಟ್ಟಿರ್ತೀನಿ, ರೆಡಿ ಮಾಡಿಟ್ಟಿರ್ತೀನಿ. ಬಂದ್ಗಳೇ ಪಟ ಕೈಕಾಲು ತೊಗೊಂಡ್ಬಿಟ್ಟು ಹೋಮ್ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಒಂದೊಂದು ದಿನ ಹೋಮ್ವರ್ಕ್ ಜಾಸ್ತಿ ಇರ್ತಾವೆ, ಒಂದೊಂದು ದಿನ ಸ್ವಲ್ಪ ಇರ್ತಾವೆ. ಅವ್ರು ಬಂದು ಕೂಡಲೇ ಮಾಡಕತ್ರು ಅಂತಂದ್ರೆ ಜಲ್ದಿನೇ ಮುಗಿತಾವೆ. ಅದ್ರಾಗ ಇವಾಗಂತ್ರ ಮಳೆಗಾಲ ಎಲ್ಲ ಹಾಗಾಗಿ ಜಾಸ್ತಿ ಕರೆಂಟ್ ಹೋಗ್ತಿರ್ತಾವೆ. ಹಾಗಾಗಿ ಬಂದ ಕೂಡಲೇ ಹೋಮ್ವರ್ಕ್ ಮಾಡ್ಕೊತ ಕೂತ್ಬಿಡ್ತಾರೆ. ಇದು ನೋಡ್ರಿ, ಮತ್ತು ಮರುದಿನ ಬೆಳಿಗ್ಗೆ ಅಂದ್ರೆ ಟೈಮ್ ಇವಾಗ 12 ಗಂಟೆ ಆಗ್ಯದ. ನಿನ್ನೆ ದಿನ ವ್ಲಾಗನ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸ್ಕೊತಂಗೆ ಕೂತೆ. ಇದು ಮರುದಿನದ್ದು ಮತ್ತು ಮಕ್ಕಳು ಸ್ಕೂಲಿಗೆ ಹೋದ್ಮ್ಯಾಗ ಇದನ್ನು ಅಂದ್ರೆ ಎಳ್ಳು ಹಸನು ಮಾಡ್ಲಕತ್ತೀನಿ ನೋಡ್ರಿ. ಇನ್ನೂ ತೊಗರಿಬೇಳೆ ಹಸನು ಮಾಡೋದು ಅದಾವು, ಅರ್ಧಂಬರ್ಧ ಹಸನು ಮಾಡಿ ಎಲ್ಲ ಇಟ್ಟೀನಿ. ಇವು ಎಳ್ಳು ಕೂಡ ಹಸನು ಮಾಡಿ ಕಟ್ಟಿಟ್ಟಿದ್ದೆ, ಇದ್ರೊಳಗೆ ಹುಳ ಆಗ್ಯಾವು. ಹಾಗಾಗಿ ಇವಕ್ಕೂರ್ನೊಮ್ಮೆ ಚಾಣಿ ಹಿಡಿದ್ಬಿಟ್ಟು ಇನ್ನೊಂದು 2 ದಿನ ಬಿಸಿಲಿಗೆ ಹಾಕಿ ಸ್ವಲ್ಪ 1-2-3 ದಿನ ಬಿಸಿಲಿಗೆ ಹಾಕಿ ಇಟ್ನಿ ಅಂತಂದ್ರೆ ಹುಳ ಅದೆಲ್ಲ ಹೋಗ್ತಾವೆ ಅಂಥೇಳಿ ಇವ್ರನ್ನ ಚಾಣಿ ಹಿಡ್ಲಾಕತ್ತ ನೋಡ್ರಿ. ಬಿಳಿ ಎಳ್ಳಿವು ಇವು ನಮ್ಮ ತೋಟದಾಗಿನೂ ಎಳ್ಳು ನೋಡ್ರಿ. ಎಳ್ಳಿನ ರಾಶಿ ಆದ ಕೂಡಲೇ ಸ್ವಲ್ಪ ಮನೆಗೆ ತಂದಾರ. ಅವ್ಕೂರ್ನ ಸ್ವಚ್ಛ ಮಾಡೇ ಇಟ್ಟಿದ್ದೆ ನಾನು, ಆದ್ರೂ ಹುಳ ಆಗ್ಬಿಟ್ಟ ನೋಡ್ರಿ. ಬಾಲ್ ಹುಳ ಅಂತಾರಲ್ಲ ಅವು ಆಗ್ಬಿಟ್ಟ ನೋಡ್ರಿ. ಹುಳ ಆಗ್ಲಾರ್ದಂಗೆ ಇಡ್ಬೇಕಂತಂದ್ರೆ ಏನು ಮಾಡ್ಬೇಕಂಥೇಳಿ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ. ಅದೇ ರೀತಿ ಫ್ರೆಂಡ್ಸ್, ಇವತ್ತು ನಾಷ್ಟ ಕೂಡ ಉಪ್ಪಿಟ್ಟು ಮಾಡಿದ್ದೆ. ಅವ್ರು ದಪಾಟಿ ಮಾಡ ಅಂತ ಅನ್ನಕ್ತಿದ್ರು ಮಕ್ಕಳು, ನನಗೆ ಮಾಡೋದೇ ಆಗಲಿಲ್ಲ. ಅವ್ರು ಸಂಜೆನಾಗ ಮಾಡಿಕೊಡ್ತೀನಿ ಅಂತ ಹೇಳಿನಿ. ನಿನ್ನೆನೇ ಮಾಡಂತಂದ್ರು, ನಿನ್ನೆ ದೋಸೆ ಮಾಡಿದೆ, ಇವತ್ತು ಬೆಳಿಗ್ಗೆ ಉಪ್ಪಿಟ್ಟು ಮಾಡಿದೆ. ಅಂದರೆ ದಪಾಟಿ ಮಾಡಾಕತ್ನಿ ಅಂತಂದ್ರೆ ಅದನ್ನೆಲ್ಲ ರೆಡಿ ಮಾಡ್ಕೋಬೇಕಲ್ಲ, ಲೇಟ್ ಆಗುತ್ತೆ ಅಂಥೇಳಿ ನನಗೂ ಅದನ್ನೆಲ್ಲ ಸವರ್ಸ್ಕೊಳ್ದು ಬೇಸರದಂಗೆ ಆಗ್ಬಿಡ್ತದೆ. ಹಾಗಾಗಿ ಲೇಟ್ ಆಗ್ಬಿಡ್ತದೆ ನಾನು ದಪಾಟಿ ಮಾಡ್ಕೋತ ಕುಂತ್ನಿ ಅಂತಂದ್ರೆ. ಹಾಗಾಗಿ ಸಂಜೆನಾಗ ಮಾಡ್ತೀನಿ ಹೇಳಪ್ಪ, ನೀವು ಬರೋದ್ರಾಗ ಹಿಟ್ಟು ನಾದಿಟ್ಟಿರ್ತೀನಿ, ನೀವು ಸಂಜೆನಾಗ ಊಟ ಕುಂದಿರ್ತಿರಲ್ಲ ಅವಾಗ ಮಾಡಿಡ್ತೀನಿ ಹೇಳ ಅಂತ ಹೇಳೀನಿ. ಹಾಗಾಗಿ ಸಂಜೆಗೆ ಇವತ್ತು ದಪಾಟಿ ಮಾಡ್ಬೇಕು ನೋಡ್ರಿ. ಹಿಟ್ಟನ್ನು ಎಲ್ಲನೂ ರೆಡಿ ಮಾಡಿ ಅದಕ್ಕೆ ಏನೇನು ಬೇಕು ಎಲ್ಲನೂ ಹಾಕಿ ರೆಡಿ ಮಾಡಿ ಹಿಟ್ಟನ್ನು ನಾದಿಡ್ತೀನಿ ಮಕ್ಕಳು ಬರೋದ್ರಾಗ. ಆಮೇಲೆ ಅವ್ರು ಹೋಮ್ವರ್ಕ್ ಮಾಡಿಬಿಟ್ಟು ಊಟ ಮಾಡ್ತಾರಲ್ಲ ಅವಾಗ ಮಾಡಿ ಕೊಡ್ತೀನಿ ನೋಡ್ರಿ ದಪಾಟಿ. ಮೋಹಿತ ದಪಾಟಿ ಒಳಗೆ ತುಪ್ಪ ಹಾಕೋತಾನ, ಇವ ರೋಹಿತ್ ತುಪ್ಪ ಹಾಕೊಳ್ಳಂಗಿಲ್ಲ. ಮೊಸರು ಹಾಕ್ಕೊಡು ಮಮ್ಮಿ ಅಂತ ಹೇಳ್ತಾನೆ. ಅವ ಮೊಸರು ಹಾಕ್ಕೊಂತಿತ್ತಾನ, ಇವ ತುಪ್ಪ ಹಾಕ್ಕೊಂತಿತ್ತಾನ ನೋಡ್ರಿ ದಪಾಟಿ ಒಳಗೆ. ಅದೇ ರೀತಿ ಫ್ರೆಂಡ್ಸ, ಇವು ಎಳ್ಳನ್ನು ಇನ್ನೂ ಕೂಡ ಇದ್ರಾಗ ಸ್ವಲ್ಪ ಹುಳನೂ ಅದಾವು ಮತ್ತು ಸಣ್ಣದಾಗಿ ಹಳ್ಳನೂ ಕೂಡ ಅದಾವು. ಅವನ್ನೆಲ್ಲನೂ ಕೂಡ ಈ ಚಾಣೀಲೆ ಸ್ವಚ್ಛ ಮಾಡಿಟ್ನಿ ಅಂತಂದ್ರೆ ಮತ್ತು ಹುಳ ಆಗ್ಲಾರ್ದಂಗೆ ಇಡ್ತೀನಿ. ಆದರೂ ಕೂಡ ಏನೂ ಮಾಡೋಕ್ಕಾಗಲ್ಲ, ತಂಪಿಗೆ ಹುಳ ಆಗೇ ಬಿಡ್ತಾವೆ. ನೋಡ್ತಿರ್ಬೋದು ನೋಡ್ರಿ ಫ್ರೆಂಡ್ಸ, ಎಳ್ಳಿವು ಬಿಳಿ ಎಳ್ಳು, ಕರಿ ಎಳ್ಳು ರಾಶಿ ಆಗಿತ್ತು, ಆದರೆ ಬಿಳಿ ಎಳ್ಳು ಅಷ್ಟೇ ತೊಗೊಂಬಂದೀವಿ. ಅದೇ ರೀತಿ ನೋಡ್ರಿ, ಇವಾಗ ಟೈಮ್ ರಾತ್ರಿ 7:30 ಆಗ್ಯದ. ಇವಾಗ ನೋಡ್ರಿ ದಪಾಟಿ ಮಾಡ್ಲಾಕತ್ತೀನಿ. ಮಕ್ಕಳು ಊಟಕ್ಕೆ ಕೂತಾರ, ಅವರು ಮಾಡಿಕೊಡು ಮಮ್ಮಿ ಅಂತಂದರು. ಹಾಗಾಗಿ ದಪಾಟಿನ ಮಾಡಿಕೊಡ್ಲಾಕತ್ತೀನಿ ನೋಡ್ರಿ ಇಬ್ಬರಿಗೆ. ಹೋಮ್ವರ್ಕ್ ಕೂಡ ಅವ್ರದ್ದು ಮಾಡೋದಾಯಿತು. ಇವತ್ತು 6 ಗಂಟೆಗೆ ಬಂದರು, ಒಂದು ಸ್ವಲ್ಪ ಜಲ್ದಿನೇ, ಒಂದು ಅರ್ಧ ಗಂಟೆ ಜಲ್ದಿನೇ ಬಂದರು. ಯಾಕಂತಂದ್ರೆ ಇವಾಗ ಸ್ಟಾರ್ಟ್ ಆಗ್ಯದಲ್ಲ ಸ್ಕೂಲ್, ಹಂಗಾಗಿ ಫ್ರೀಡ್ ಜಾಸ್ತಿ ಇರೋಂಗಿಲ್ಲ. ಹಂಗಾಗಿ ಜಲ್ದಿನೇ ಬಿಟ್ಟಾರ ನೋಡ್ರಿ. 6 ಗಂಟೆಗೆ ಮನೆಗೆ ಬಂದರು. ಬಂದ ಕೂಡಲೇ ಹೋಮ್ವರ್ಕ್ ಮಾಡಕತ್ರು. ಜಲ್ದಿನೇ ಹೋಮ್ವರ್ಕ್ ಮುಗಿದು ಅದೇ ರೀತಿ ಊಟ ಮಾಡ್ತೀನಿ ಅಂತಂದರು. ಬರೋದ್ರಾಗ ದಪಾಟಿ ಹಿಟ್ಟನ್ನು ಕೂಡ ನಾದಿಟ್ಟಿದ್ದು ನೋಡ್ರಿ. ಇವಾಗ ದಪಾಟಿ ಮಾಡಿಕೊಡ್ಲಾಕತ್ತೀನಿ ನೋಡ್ರಿ. ಇದ್ರಾಗ ಏನೂ ಇಲ್ಲ ಫ್ರೆಂಡ್ಸ, ಕಡಲೆ ಹಿಟ್ಟು ಮತ್ತು ಗೋಧಿ ಹಿಟ್ಟು ಸ್ವಲ್ಪ ಜೋಳದ ಹಿಟ್ಟು ಹಾಕಿನಿ. ಅದೇ ರೀತಿ ಅಕ್ಕಿ ಹಿಟ್ಟನ್ನು ಹಾಕಿ ಉಳ್ಳಾಗಡ್ಡಿ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತು ಏನಾದರೂ ತರಕಾರಿ ಇದ್ರೆ ಅಂದರೆ ಸಬ್ಬಸಿಗೆ ಸೊಪ್ಪಿದ್ರೆ ಹಾಕ್ಬೋದು, ಮತ್ತು ಮೆಂತ್ಯ ಪಲ್ಯ ಇದ್ರೆ ಹಾಕ್ಬೋದು. ನನ್ನ ಹತ್ರ ಏನೂ ಇಲ್ಲ, ಇಷ್ಟನ್ನೇ ಹಾಕಿ ನಾನು ಖಾರ ಉಪ್ಪು ಹಾಕಿ ನಾನು ಮಾಡ್ಲಾಕತ್ತೀನಿ ನೋಡ್ರಿ. ಇದ್ರಾಗ ತುಪ್ಪ ಹಾಕ್ಕೊಂಡು ತಿಂದರೂ ರುಚಿ ಆಗುತ್ತೆ, ಮತ್ತು ಮೊಸರು ಹಾಕ್ಕೊಂಡು ತಿಂದರೂ ರುಚಿ ಆಗುತ್ತೆ ನೋಡ್ರಿ. ಅದೇ ರೀತಿ ಫ್ರೆಂಡ್ಸ್, ದಪಾಟಿ ಮಾಡಿ ಮಕ್ಕಳಿಗೆ ಊಟಕ್ಕೆ ಅಂತ ಹೇಳಿ ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ. ವ್ಲಾಗ್ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿರಿ, ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ಮತ್ತು ನಾನು ಮುಂದಿನ ವ್ಲಾಗ್ನೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್. ನನ್ನ ವ್ಲಾಗ್ ಹೆಂಗೆ ಅನ್ಸಾಕತ್ತಾವ ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ. ಮತ್ತು ನಾನು ಮುಂದಿನ ವ್ಲಾಗ್ನೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಬಾಯ್.